ಯುಜಿಡಿ ಚರಂಡಿ ನೀರು ರಸ್ತೆಗೆ ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ಹಳೆ ದಾಂಡೇಲಿಯ ರಸ್ತೆ. ಯಾವನ್ ಕೇಳಕ್ ಗತಿನೇ ಇಲ್ಲ, ಇಲ್ಲ ಕೌನ್ಸಿಲರು ಇಲ್ಲ. ಏನಾಗ್ತದ ಅಂದ್ರ ಅಲ್ಲೆಲ್ಲ ಮಕ್ಕಳ ಮರಿ ಎಲ್ಲ ಹೋಗಾಕತ್ತೀವಿ ಸುಡ್ಗಾಡಕ ನಾವು ಗೊತ್ತಾಗೋದಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಹಳೆ ದಾಂಡೇಲಿಯ ಚರ್ಚ್ ಸಮೀಪ ಯುಜಿಡಿ ಚರಂಡಿಯಿಂದ ಗಲೀಜು ನೀರು ರಸ್ತೆಗೆ ಹರಿದು ಬರುತ್ತಿದ್ದು, ಸ್ಥಳೀಯರು, ಪಾದಚಾರಿಗಳು ಹಾಗೂ ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಚರ್ಚ್ ಸಮೀಪದ ವಾಹನ ವಾಷಿಂಗ್ ಸ್ಟೇಷನ್ ಹಾಗೂ ಫ್ಯಾಬ್ರಿಕೇಶನ್ ಅಂಗಡಿಗಳ ಮುಂಭಾಗದ ರಸ್ತೆಯಲ್ಲಿ ಈಗಾಗಲೇ ನೂರಾರು ಗುಂಡಿಗಳಿದ್ದು, ಇದೀಗ ಚರಂಡಿಯ ಗಲೀಜು ನೀರು ಗುಂಡಿಗಳಲ್ಲಿ ತುಂಬಿಕೊಂಡಿರುವುದರಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ದುರ್ವಾಸನೆಯಿಂದ ಸ್ಥಳೀಯರು ಬೇಸತ್ತಿದ್ದು, ಆರೋಗ್ಯದ ಬಗ್ಗೆಯೂ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆಯಲ್ಲಿ ಶಾಲಾ ಮಕ್ಕಳು, ಮಹಿಳೆಯರು, ವೃದ್ಧರು ಹಾಗೂ ಪಾದಚಾರಿಗಳು ಸಂಚರಿಸುವುದು ಕಷ್ಟಕರವಾಗಿದೆ. ಒಂದು ಬದಿಯಿಂದ ಬೃಹತ್ ವಾಹನಗಳು ಸಂಚರಿಸುವ ಸಂದರ್ಭದಲ್ಲಿ ಮತ್ತೊಂದು ಬದಿಯಲ್ಲಿರುವ ರಸ್ತೆ ಬದಿಗೆ ಸರಿದು ನಿಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಹನಗಳ ಟೈರ್ಗಳಿಂದ ಗಲೀಜು ನೀರು ಚಿಮ್ಮಿ ಪಾದಚಾರಿಗಳು ಹಾಗೂ ದ್ವಿಚಕ್ರ ವಾಹನ ಸವಾರರ ಮೈ ಮೇಲೆ ಬೀಳುತ್ತಿದ್ದು, ಸ್ಥಳೀಯರ ಮಾಹಿತಿ ಪ್ರಕಾರ ಸುಮಾರು ಒಂದು ವಾರದ ಹಿಂದೆ ಇದೇ ಸ್ಥಳದಲ್ಲಿ ದಂಪತಿಯೊಬ್ಬರು ದ್ವಿಚಕ್ರ ವಾಹನದಲ್ಲಿ ಸಂಚರಿಸುತ್ತಿದ್ದಾಗ ಬಿದ್ದು ತಲೆಗೆ ಗಂಭೀರ ಗಾಯಗಳಾಗಿದ್ದು, ಅವರನ್ನು ಚಿಕಿತ್ಸೆಗಾಗಿ ಎಸ್ಟಿಎಂ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಎನ್ನಲಾಗಿದೆ. ಈ ಕುರಿತು ಫ್ಯಾಬ್ರಿಕೇಶನ್ ಅಂಗಡಿ ಮಾಲೀಕ ಇಮ್ರಾನ್ ಸೈಯದ್ ಮಾತನಾಡಿ, ರಸ್ತೆ ಮೇಲೆ ನಿರಂತರವಾಗಿ ಗಲೀಜು ನೀರು ಹರಿಯುತ್ತಿರುವುದರಿಂದ ದುರ್ವಾಸನೆ ಹೆಚ್ಚಾಗಿದ್ದು, ಸ್ಥಳೀಯರಿಗೆ ಆರೋಗ್ಯದ ಸಮಸ್ಯೆ ಉಂಟಾಗುವ ಆತಂಕವಿದೆ. ರಸ್ತೆ ಗುಂಡಿಗಳಲ್ಲಿ ನೀರು ನಿಂತಿರುವುದರಿಂದ ಅಪಘಾತಕ್ಕೂ ಕಾರಣವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಸ್ಥಳೀಯ ಮಹಿಳೆಯರು ಕೂಡ ಹಲವು ಬಾರಿ ಮಾಧ್ಯಮಗಳ ಮೂಲಕ ಹಾಗೂ ನಗರಸಭೆಯ ಗಮನಕ್ಕೆ ತಂದಿದ್ದರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯುಜಿಡಿ ಕಾಮಗಾರಿ ಹಾಗೂ ನಗರಸಭೆಯ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯರು, ಇನ್ನಷ್ಟು ಅಪಘಾತಗಳು ಸಂಭವಿಸುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಚರಂಡಿ ಸಮಸ್ಯೆ ಹಾಗೂ ರಸ್ತೆ ಗುಂಡಿಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. सभी को नमस्ते, गुड मॉर्निंग। मेरा नाम सईद इमरान बोल के है। अभी क्या हुआ, इधर ओल्ड अंडली के रास्ते पे पहले उधर एक प्रॉब्लम हुआ था। चर्च हमारा लकड़ी अड्डे के पास उधर भी पानी पूरा फ्लो हो रहा था, तो वहाँ पर भी 2-3 बार न्यूज़ किए, लेकिन कुछ इफेक्ट हुआ नहीं। अभी यहाँ देखे तो क्या हुआ, यूजीडी का पानी पूरा रास्ते पे आ गया है और यहाँ पर बड़ा बड़ा खड्डा पड़ा है। तो यहाँ पर जो फिरने वाले 2 व्हीलर और 4 व्हीलर क्या करते हैं, पानी पूरा उछाल के जाते हैं। तो चलने वाले स्टूडेंट जाने वाले, अभी देखो एक मैडम आ रहे हैं रास्ते पे, तो उन लोग को वो पानी गिर गया, तो वो गंदा पानी है, तो उसके ऊपर हाइजीनिक कुछ मसला है। तो इसके लिए मैं सरकार से और म्यूनसिपैलिटी से बहुत रिक्वेस्ट करता हूँ कि इसके ऊपर ध्यान दे, क्योंकि ये रास्ते पर क्या है, जनसंख्या बहुत घूमती है, अभी पहले सर का नहीं है। तो क्या है, स्कूल के बच्चे बोलो, स्टूडेंट्स बोलो, गाड़ी बोलो, यहाँ पर बहुत आना जाना बहुत है, इसकी वजह से खड्डा भी बहुत पड़ा है। तो परसों दिन मैडम बोले सर का एक गाड़ी एक्सीडेंट हो के नहीं, कुछ अमाउंट उनको खर्चा हुआ, तो वो कौन सा रिस्पॉन्सिबिलिटी लेने वाला इसका। तो इसके लिए मैं म्यूनसिपैलिटी से और कमिश्नर से खास करके मैं रिक्वेस्ट करता हूँ कि इसके ऊपर ध्यान दे और यूजीडी का जो भी मेंटेनेंस है जल्द से जल्द करे। ನಮಸ್ತೆ, ಇದು ಓಲ್ಡ್ ಅಂಡೇಲಿ ಏರಿಯಾ ಅಂತೋನಿ ಚರ್ಚ್ ಹತ್ರ ಬರ್ತದೆ. ಇಲ್ಲಿ ಏನಂತ ಹೇಳಿದ್ರೆ, ನೀವೆಲ್ಲ ಸ್ವಲ್ಪ ಅಲ್ಲಿ ನೋಡ್ಬೋದ, ಟಾಯ್ಲೆಟ್ ಕನೆಕ್ಷನ್ ಕೊಟ್ಟಿದ್ದ ಈಗಾಗಲೇ ಇಲ್ಲಿ ಬ್ಲಾಕೇಜ್ ಇತ್ತ, ಏನು ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ, ಕೆಳಗಡೆ ಇತ್ತ. ಆದ್ರೆ ಈಗ ಅವ್ರು ಏನ್ ಮಾಡಿದಾರಂದ್ರ ಓಪನ್ ಮಾಡಿಬಿಟ್ಟಿದ್ದಾರೆ. ಓಪನ್ ಮಾಡಿ ಎಲ್ಲ ನೀರು ಲೀಕೇಜ್ ಆಗಿ ಹೋಗ್ತಾ ಇದೆ. ಅದ್ರ ಜೊತೆ ನೀವು ರೋಡಲ್ಲಿ ಸ್ವಲ್ಪ ನೋಡ್ಬೋದಾ, ಅದೆಲ್ಲ ರೋಡ್ ಮೇಲೆ ಬರ್ತಾ ಇದೆ. ನಾವು ಬೆಳಿಗ್ಗೆ ನೋಡಿದ್ವಿ, ಇಬ್ರು ಸ್ಕೂಲ್ ಮಕ್ಕಳದವ್ರು ಇದಾರಲ್ಲ, ಅವ್ರ ಮೇಲೆ ಬಸ್ ಅವ್ರು ನೀರ್ ಹಾಕಿ ಹೋಗ್ಬಿಟ್ರ. ನಾವು ಬೆಳಿಗ್ಗೆ ಸ್ನಾನ ಮಾಡಿ ಸ್ಕೂಲಿಗೆ ಹೋಗೋ ಮಕ್ಕಳವೆಲ್ಲ ಈ ಕೊಳಚೆ ನೀರು ಅವ್ರ ಮೇಲೆ ಬಿದ್ರೆ ಏನ್ ಪ್ರಭಾವ ಆಗ್ತದೆ ನೀವೇ ಸ್ವಲ್ಪ ಹೇಳ್ರಿ. ಒಂದು ಎರಡನೇದು, ನಾವ್ ಇದನ್ನ 4ರಿಂದ 5 ಸಲ ಕಂಪ್ಲೇಂಟ್ ಮಾಡಿದ್ದೇವೆ. ಮಳೆಗಾಲದಲ್ಲಿ ಏನ್ ಸಮಸ್ಯೆ ಆಗುದಿಲ್ಲ, ಆದ್ರೆ ನೀವು ಆಫ್ಟರ್ನೂನ್ 12 ಗಂಟೆ ನಂತರ ಬಂದ್ ನೋಡ್ರಿ, ಇಷ್ಟು ಸ್ಮೆಲ್ ಬರ್ತಾ ಇದೆ. ನಮ್ಗೆಲ್ಲ ಈ ಕಡೆ ಎಲ್ಲ ಪಕ್ಕದಲ್ಲಿ ಮನೆ ಇದೆ, ಅಲ್ಲೆಲ್ಲ ಗ್ಯಾರೇಜ್ಗಳು ಇದಾವೆ, ಯಾರಿಗೂ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಧ್ಯಾಹ್ನ ಕುತ್ಕೊಂಡು ನಮ್ಗೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರಿಯಾ, ನಮ್ಗೆಲ್ಲ ದಾಂಡೇಲಿ ಬಾಳ ಒಳ್ಳೆ ನೇಚರ್ ಅಂತ ಹೇಳ್ತಾರ,
ಆದ್ರೆ ಹೊರಗ್ ಬಂದ್ವಿ ಅಂದ್ರೆ ಈ ಹೊಲಸಾದ ಕೊಳಚೆ ಆದಂತ ವಾಸನೆ ತಗೋಬೇಕು ನಾವು. ಈ ನೀರು ಸರಿಯಾಗಿ ನದಿ ಹೋಗ್ತಾ ಇದೆ. ಇದೇ ನೀರನ್ನ ನಾವು ಕುಡಿಯುವಂತ ವ್ಯವಸ್ಥೆ ಬಂದಿದೆ ಈಗ ನಮ್ಗೆಲ್ರಿಗೂ. ಆದಷ್ಟು ಬೇಗ ನಗರಸಭೆಯವರು ಆಗಿರ್ಬೋದು ಅಥವಾ ನಮ್ಮ ನಗರಸಭೆ ಇರುವಂತ ಪೌರ ಕಾರ್ಮಿಕರಾಗಿರ್ಬೋದು, ಅವ್ರೆಲ್ಲ ಏನ್ ಮಾಡ್ಬೇಕಂದ್ರೆ ಈ ನಮ್ಮ ಸಮಸ್ಯೆಯನ್ನ ಬೇಗ ಬಗೆಹರಿಸ್ಕೊಡ್ಬೇಕು. ಯಾಕಂದ್ರೆ ರೋಡ್ ಮೇಲೆ ನಿಂತಿರೋಂತ ನೀರ್ ನೋಡ್ರಿ, ಅವೆಲ್ಲ ನಮ್ಮ ಮೈ ಮೇಲೆ ಬರ್ತಾ ಇರ್ತದ. ದೊಡ್ಡ ಬಸ್ಗಳಿಗೆ ಕಾಣೋದಿಲ್ಲ ನೀರ್, ಸಣ್ಣ ಜನ ನಿಂತ್ಕೊಳಿಕ್ ಆಗೋದಿಲ್ಲ. ಇವನ್ 1 ವೀಕ್ ಮೊದ್ಲ ಇಲ್ಲೊಂದ್ ಮಗುಗ ಮತ್ತೆ ಒಬ್ರ ಅಂಕಲ್ ಆಕ್ಸಿಡೆಂಟ್ ಆಗಿ ಅವ್ರ ತಲೆಗೆ ಹೊಡೆತಾಗಿ 1.5 ಲಕ್ಷ ಅಮೌಂಟ್ ಅನ್ನ ಅವ್ರು ಖರ್ಚು ಮಾಡಿದಾರ. ಇಲ್ಲಿ ಗಾಡಿ ಸ್ಕಿಡ್ ಆಗಿ. ಬೇಕಾದ್ರೆ ಎಲ್ಲ ಜನರಿಗೆ ಕೇಳ್ರಿ. ಮತ್ತೆ ಅಕ್ಕಪಕ್ಕದಲ್ಲಿರೋ ಗ್ಯಾರೇಜ್ಗಳಿಗೂ ತುಂಬಾ ಸಮಸ್ಯೆ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ನಿನ್ನೆ ಒಂದು ಹುಡುಗ ಕೂಡ ಬೀಳ್ತಾ ಇದ್ದ ಬಸ್ ಅಲ್ಲಿ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.